ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜಯನಗರ ಸೀರೀಸ್ ಎಪಿಸೋಡ್ 1. ಸೊ ಈ ಎಪಿಸೋಡಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ನೋಡೋಣ ಆ್ಯಂಡ್ ಯಾವ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದುಬಿಟ್ಟು 700 ಇಯರ್ಸ್ ಬ್ಯಾಕ್ ಡೆಲ್ಲಿ ಸುಲ್ತಾನ್ ಅವರು ಸೌತ್ ಇಂಡಿಯಾಗೆ ಬರ್ತಾರೆ. ಇಲ್ಲಿ ಬಂದು ಒಂದು ಚಿಕ್ಕ ರಾಜ್ಯ ಇರುತ್ತೆ, ಅದರ ಹೆಸರು ಕಂಪಿಲಿ ರಾಜ್ಯ ಅಂತ. ಸೊ ಈ ಸಾಮ್ರಾಜ್ಯವನ್ನು ಈ ಡೆಲ್ಲಿ ಸುಲ್ತಾನ್ ಅವರು ಬಂದು ಇನ್ವೇಟ್ ಮಾಡ್ತಾರೆ, ಅಂದರೆ ಇವ್ರ ಮೇಲೆ ಯುದ್ಧ ಸಾರಿ ಅದ್ರ ಮೇಲೆ ಗೆಲ್ತಾರೆ. ಗೆದ್ದ ಮೇಲೆ ಈ ಕಂಪನಿ ರಾಜ್ಯದಲ್ಲಿ ಆರ್ಮಿಯಲ್ಲಿ ವರ್ಕ್ ಮಾಡ್ತಿರೋ ಇಬ್ಬರು ಅಣ್ಣ ತಮ್ಮಂದಿರನ್ನು ಕರ್ಕೊಂಡು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡೆಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಫೋರ್ಸ್ ಮಾಡಿ ಅವ್ರನ್ನ ಮುಸ್ಲಿಮ್ಗಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇದಾದಮೇಲೆ ಕೆಲವೇ ವರ್ಷಗಳಾದಮೇಲೆ ಅವರಿಬ್ಬರು ಅಣ್ಣ ತಮ್ಮಂದಿರು ವಾಪಸ್ ಸೌತ್ ಇಂಡಿಯಾಗೆ ಬರ್ತಾರೆ, ಅವ್ರು ಇದ್ದಿದ್ದ ಜಾಗಕ್ಕೆ ಬರ್ತಾರೆ. ಸೊ ಇಲ್ಲಿ ಬಂದಮೇಲೆ ಅವರು ಮತ್ತೆ ಪುನಃ ನಮ್ಮ ಭಾರತದ ಎಲ್ಲ ದೇವಸ್ಥಾನಗಳನ್ನು ಮುಂಚೆ ಯಾವ ಥರ ಇತ್ತು ಅದೇ ಥರ ಮಾಡೋಣ, ಮತ್ತೆ ಒಂದು ಸಾಮ್ರಾಜ್ಯ ಕಟ್ಟೋಣ ಅಂತ ಕನಸು ಕಾಣ್ತಾರೆ. ವಿದ್ಯಾರಣ್ಯ ಸ್ವಾಮಿಗಳು ಅವರಿಗೆ ಹೇಳ್ತಾರೆ, ಸೊ ನಿಮ್ಮ ಶಕ್ತಿ ಎಷ್ಟಿದೆ, ನೀವು ಎಲ್ಲಿ ಯಾವ ರಾಜ್ಯವನ್ನು ಕಟ್ಟಿದರೆ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಎಲ್ಲ ಒಂದು ಪ್ರಾಪರಾಗಿ ರೋಡ್ ಮ್ಯಾಪ್ ಹೇಳ್ಕೊಡ್ತಾರೆ. ಸೊ ಇದಾದಮೇಲೆ ಹಕ್ಕ ಮತ್ತು ಬುಕ್ಕ ಇಬ್ಬರೂ ಸೇರಿಕೊಂಡು ಇವಾಗಿರೋ ತುಂಗಭದ್ರಾ ರಿವರ್, ಅಂದರೆ ಆ ನದಿ ಪಕ್ಕಕ್ಕೆ ಹಂಪಿ ಅಂತ ಸ್ಟಾರ್ಟ್ ಮಾಡಿ ವಿಜಯನಗರ ಎಂಪೈರ್ನ ಅಲ್ಲಿ ಕ್ಯಾಪಿಟಲ್ ಆಗಿ ಇಟ್ಟು ಸ್ಟಾರ್ಟ್ ಮಾಡ್ತಾರೆ. 1336 ವಿಜಯನಗರ ಎಂಪೈರ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡೋದು ಹಕ್ಕ ಮತ್ತು ಬುಕ್ಕ ಇಬ್ಬರು.